ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಹೃದಯಪೂರ್ವಕ ವಂದನೆಗಳು. ನಾನಿಂದು ನಿಮ್ಮೊಡನೆ ಹಂಚಿಕೊಳ್ಳಲಿರುವ ವಿಷಯ ವಸ್ತು ಸಾಮಾನ್ಯ ಜ್ಞಾನ, ಇತಿಹಾಸ ಪಾಠಗಳಿಂದ ಆಯ್ದ ಅಂಶಗಳು. ಇದೇ ತಿಂಗಳಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಕರ ಆಯ್ಕೆ, ಗ್ರಾಮ ಲೆಕ್ಕಿಗರ ಆಯ್ಕೆ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅನುಮೋದನೆ ಹೊರಬೀಳಲಿದೆ. ನಿಮಗೆ ಸಹಾಯವಾಗಲೆಂದೇ ನನ್ನದೊಂದು ಸಣ್ಣ ಪ್ರಯತ್ನ. ನೋಡುವ, ಇದು ಸಂಚಿಕೆ 3ನೇದಿದು. ಕೆಳಗಿನ ಯಾವ ರಾಜವಂಶವು ಅದರ ಸ್ಥಳೀಯ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ? ಈ ರೀತಿ ಪ್ರಶ್ನೆ ಇರ್ತದೆ. ಆಪ್ಷನ್ಸ್ 4 ಕೊಟ್ಟಿರ್ತಾರೆ. ಚೋಳರು, ಪಲ್ಲವರು, ಗುಪ್ತರು ಮತ್ತು ಮೌರ್ಯ ಸಾಮ್ರಾಜ್ಯ. ಸ್ಥಳೀಯ ಆಡಳಿತಕ್ಕೆ ಹೆಸರುವಾಸಿಯಾದ ಸಂಸ್ಥೆ ಯಾವುದಪ್ಪ ಅಂದರೆ ಚೋಳರದು. ಚೋಳ. ಆಪ್ಷನ್ಸ್ ಎ. ಶ್ರೀರಂಗಪಟ್ಟಣದ ಒಪ್ಪಂದದೊಂದಿಗೆ ಯಾವ ಯುದ್ಧ ಕೊನೆಗೊಂಡಿತು? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಇದು 10ನೇ ಕ್ಲಾಸ್ನಲ್ಲಿ ಸಮಾಜ ವಿಜ್ಞಾನ ಬರುವಂತಹ ಪಠ್ಯವಸ್ತು, ವಿಸ್ತೃತ ಭಾಗ. ಇದು ನೋಡ್ಕೊಂಡು ಬರುವ. ಶ್ರೀರಂಗಪಟ್ಟಣ ಒಪ್ಪಂದ ಮಾರ್ಚ್ 18, 1792ರಂದು ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿತು. ಒಪ್ಪಂದಕ್ಕೆ ಮೈಸೂರಿನ ಆಡಳಿತಗಾರ ಟಿಪ್ಪು ಸುಲ್ತಾನ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಮರಾಠ ಸಾಮ್ರಾಜ್ಯ ಹೈದರಾಬಾದ್ ನಿಜಾಮನ ಪ್ರತಿನಿಧಿಗಳು ಸಹಿ ಹಾಕಿದರು. ಬ್ರಿಟಿಷರು ಟಿಪ್ಪುವಿನ ರಾಜಧಾನಿಯಾದ ಶ್ರೀರಂಗಪಟ್ಟಣಂ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಯುದ್ಧವು ಕೊನೆಗೊಂಡಿತು. ಅವರು ಸೋಲನ್ನು ಒಪ್ಪಿಕೊಳ್ಳಲು ಮತ್ತು ಒಪ್ಪಂದಕ್ಕೆ ಸಹಿ ಹಾಕುವಂತೆ ಒತ್ತಾಯಿಸಿದರು. ಆಂಗ್ಲೋ ಮೈಸೂರು ಯುದ್ಧಗಳು ಭಾರತದಲ್ಲಿ ಬ್ರಿಟಿಷರು ಮತ್ತು ಮೈಸೂರಿನ ಆಡಳಿತಗಾರರ ನಡುವೆ 4 ಮಿಲಿಟರಿ ಸಂಘರ್ಷಗಳ ಸಂಚಿಕೆಯಾಗಿದೆ. ಯುದ್ಧಗಳು 1767ರಿಂದ 1799ರಿಂದ ನಡೆದವು ಮತ್ತು ಪ್ರತಿ ಯುದ್ಧದ ನಂತರ ಸಹಿ ಮಾಡಿದ ಒಪ್ಪಂದಗಳು ಇಂತಿವೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767-69 ಹೈದರಾಲಿ ಮತ್ತು ಕರ್ನಲ್ ಸ್ಮಿತ್ ನಡುವೆ ನಡೆಯಿತು. ಏಪ್ರಿಲ್ 4, 1769ರಂದು ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780-84ರ ನಡುವೆ ನಡೆಯಿತು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮತ್ತು ವಾರನ್ ಹೇಸ್ಟಿಂಗ್ಸ್, ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದ ಆತ ನಡುವೆ ಮಾರ್ಚ್ 11, 1784ರಂದು ಮಂಗಳೂರು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1789ರಿಂದ 1792ರ ಕಾಲಾವಧಿ ನಡೆಯಿತು. ಆಗ ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ಕಾರ್ನ್ವಾಲಿಸ್ ನಡುವೆ ನಡೆಯಿತು. ಮರಾಠರು ಹೈದರಾಬಾದ್ ನಿಜಾಮ ಶ್ರೀರಂಗಪಟ್ಟಣ ಒಪ್ಪಂದ ಮಾಡಿಕೊಂಡ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799 ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ ನಡುವೆ ನಡೆದಂಥ ಯುದ್ಧವಿದು. 1798ರಿಂದ 1799ರಲ್ಲಿ ನಡೆದ ಯುದ್ಧದಲ್ಲಿ ಬ್ರಿಟಿಷರು ಗೆದ್ದರು. ಟಿಪ್ಪು ಮರಣ ಹೊಂದಿದನು. SSLC ಪರೀಕ್ಷೆಗೆ ಒಪ್ಪಂದಗಳ ಮೇಲೆ ಅಥವಾ ಸಂಕ್ಷಿಪ್ತ ಮಾಹಿತಿಗಳ ಮೇಲೆ ಕೇಳ್ತಾರೆ. 3 ಅಂಕ, 1 ಅಂಕ, 2 ಅಂಕ ನಿಶ್ಚಿತ. ಚೆನ್ನಾಗಿ ಅಭ್ಯಾಸ ಮಾಡಿ ಇಟ್ಕೊಂಡ್ರೆ ಉಪಯುಕ್ತ ಮಾಹಿತಿ. ಧನ್ಯವಾದಗಳು. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.